ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಹೊಸ ವಿಶೇಷಣಗಳನ್ನು ಕಲಿಯೋಣ. ಇಲ್ಲಿ ವಿಶೇಷಣಗಳು ಕ್ರಿಯಾಪದಗಳಿಂದ ಆಗ್ತವೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು. ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ವರ್ಬ್ಸ್ ಅನ್ಬೇಕು. ಹಾಗೆಯೇ ನಾವು ಇಂಗ್ಲೀಷಲ್ಲಿ ಬರಲೇಬೇಕಾಗುತ್ತೆ. ಈ ವಚನ ಮೊದಲನೇ ಕ್ರಿಯಾಪದ ಜಸ್ಟಿಫೈ ಅಂದರೆ ನ್ಯಾಯ ಪ್ರತಿಪಾದಿಸು. ಇಲ್ಲಿ ನ್ಯಾಯ ಪ್ರತಿಪಾದಿಸು ಅನ್ನೋದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಜಸ್ಟಿಫೈ ಈಸ್ ಜಸ್ಟ್ ಅಂದರೆ ಅರ್ಥ ನ್ಯಾಯವಾದ. ಇಲ್ಲಿ ನ್ಯಾಯವಾದ ಅನ್ನೋದು ಅಬ್ಜೆಕ್ಟಿವ್ ಅಥವಾ ವಿಶೇಷಣ ಆಗಿದೆ. ನೆಕ್ಸ್ಟು ವರ್ಬ್ ಈಸ್ ಎನ್ಲಾರ್ಜ್ ಅಂದರೆ ದೊಡ್ಡದು ಮಾಡು. ಮತ್ತೊಮ್ಮೆ ಹೇಳ್ತೀನಿ, ಎನ್ಲಾರ್ಜ್ ಅಂದರೆ ದೊಡ್ಡದು ಮಾಡು. ಇದು ಒಂದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಎನ್ಲಾರ್ಜ್ ಈಸ್ ಲಾರ್ಜ್. ಲಾರ್ಜ್ ಅಂದರೆ ಅರ್ಥ ದೊಡ್ಡದು. ಇದು ಒಂದು ವಿಶೇಷಣ ಆಗಿದೆ. ನೆಕ್ಸ್ಟು ವರ್ಬ್ ಇದು ಬಿ ಲಿಟಲ್. ಬಿ ಲಿಟಲ್ ಅಂದರೆ ಸಣ್ಣದು ಮಾಡು. ಸಣ್ಣದು ಮಾಡು ಅನ್ನುವುದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಬಿ ಲಿಟಲ್ಲು ಈಸ್ ಲಿಟಲ್ ಅಂದರೆ ಸಣ್ಣದು. ಇದು ಒಂದು ಅಬ್ಜೆಕ್ಟಿವ್ ಆಗಿದೆ. ನೆಕ್ಸ್ಟು ವರ್ಬ್ ಈಸ್ ಎಲಾಂಗೇಟ್ ಅಂದರೆ ದೀರ್ಘವಾಗು. ದೀರ್ಘವಾಗು ಅನ್ನೋದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಎಲಾಂಗೇಟು ಈಸ್ ಲಾಂಗ್. ಮತ್ತೊಮ್ಮೆ ಹೇಳ್ತೀನಿ, ದ ಅಬ್ಜೆಕ್ಟಿವ್ ಆಫ್ ಎಲಾಂಗೇಟು ಈಸ್ ಲಾಂಗ್. ಲಾಂಗ್ ಅಂದರೆ ಉದ್ದನೆಯ. ನೆಕ್ಸ್ಟು ವರ್ಬ್ ಇಸ್ ಲೆಂದನ್. ಲೆಂದನ್ ಅಂದರೆ ಉದ್ದ ಮಾಡು. ಇಲ್ಲಿ ಉದ್ದ ಮಾಡು ಅನ್ನೋದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಲೆಂದನು ಈಸ್ ಲಾಂಗ್. ಲಾಂಗ್ ಅಂದರೆ ಉದ್ದನೆಯ. ನೆಕ್ಸ್ಟು ವರ್ಬ್ ಈಸ್ ಲೋವರ್. ಲೋ ಅಂದರೆ ಕೆಳಗಿಳಿಸು ಅಥವಾ ತಗ್ಗಿಸು. ಇಲ್ಲಿ ಇರುವ ಕೆಳಗಿಳಿಸು, ಕೆಳಗಿಳಿಸು ಅಥವಾ ತಗ್ಗಿಸು ಅನ್ನೋದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಲೋವರ್ ಇದು ಲೋ. ಲೋ ಅಂದರೆ ಕೆಳಗಿನ ಅಥವಾ ತಗ್ಗಿದ. ಇಲ್ಲಿ ಕೆಳಗಿನ ಅಥವಾ ತಗ್ಗಿದ ಅನ್ನುವುದು ವಿಶೇಷಣ ಆಗಿವೆ. ನೆಕ್ಸ್ಟು ವರ್ಬ್ ಇದು ಮ್ಯಾಡನ್. ಮ್ಯಾಡನ್ ಅಂದರೆ ಹುಚ್ಚು ಇಳಿಸು. ಹುಚ್ಚು ಇಳಿಸು ಅನ್ನೋದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಮ್ಯಾಡನು ಇದು ಮ್ಯಾಡ್. ಮ್ಯಾಡ್ ಅಂದರೆ ಹುಚ್ಚ. ಹುಚ್ಚ ಅನ್ನೋದು ವಿಶೇಷಣ ಆಗಿದೆ. ನೆಕ್ಸ್ಟು ವರ್ಬ್ ಇದು ಮೋಷನ್. ಮೋಷನ್ ತೇವಗೊಳ್ಳು. ಇಲ್ಲಿ ನೀವು ಮೋಷನ್ ಅನ್ಬೇಕು. ಮೋಷನ್ ಅನ್ಬೇಕು ಅಥವಾ ಮೋಷನ್ ಅನ್ಬೇಕು. ಟಿ ಸೈಲೆಂಟ್ ಆಗುತ್ತೆ. ಮೋಷನ್ ಅನ್ಬೇಕು. ಅದರ ಅರ್ಥ ತೇವಗೊಳ್ಳು. ತೇವಗೊಳ್ಳು ಎನ್ನುವುದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಮೋಷನ್ನು ಇದು ಮಾಯ್ಸ್ಟ್ ಅಂದರೆ ಆರ್ದ್ರ. ಆರ್ದ್ರ ಅಂದರೆ ತೇವ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ವರ್ಬ್ ಇದು ಎನೋಬಲ್. ಎನ್ಓಬಲ್ ಅಂದರೆ ಉದಾತ್ತಗೊಳ್ಳು. ಇದು ಒಂದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಎನೋಬಲ್ ಇದು ನೋಬಲ್ ಅಂದರೆ ಅರ್ಥ ಉದಾತ್ತ. ಇದು ಒಂದು ವಿಶೇಷಣ ಆಗಿದೆ. ನೆಕ್ಸ್ಟು ವರ್ಬ್ ಇದು ಎಂಪೋರಿಶ್. ಮತ್ತೊಮ್ಮೆ ನೋಡಿ, ಇಂಪೋರಿಶ್. ಇಂಪೋರಿಶ್ ಅನ್ಬೇಕು. ಅದರ ಅರ್ಥ ಬಡವನಾಗಿ ಮಾಡು. ಬಡವನನ್ನಾಗಿ ಮಾಡು ಅನ್ನುವುದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಇಂಪೋರ್ಮೆನ್ಸು ಈಸ್ ಪುವರ್ ಅಂದರೆ ಬಡವ ಅನ್ನೋದು ವಿಶೇಷಣ ಆಗಿದೆ. ನೆಕ್ಸ್ಟು ವರ್ಬ್ ಇಸ್ ಪಾಪ್ಯುಲರೈಸ್. ಪಾಪ್ಯುಲರೈಸ್ ಅಂದರೆ ಜನಪ್ರಿಯಗೊಳಿಸು. ಜನಪ್ರಿಯಗೊಳಿಸು ಎನ್ನುವುದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಪಾಪ್ಯುಲರೈಸು ಈಸ್ ಪಾಪ್ಯುಲರ್. ಪಾಪ್ಯುಲರ್ ಅರ್ಥ ಜನಪ್ರಿಯ. ಜನಪ್ರಿಯ ಅನ್ನೋದು ವಿಶೇಷಣ ಆಗಿದೆ. ನೆಕ್ಸ್ಟು ಆ್ಯಂಡ್ ಲಾಸ್ಟ್ ವರ್ಬ್ ಇದು ಅಪ್ರಾಪ್ರೈಟ್. ಅಪ್ರಾಪ್ರೈಟ್ ಅಂದರೆ ಅರ್ಥ ಬಳಸಿಕೊಳ್ಳು. ಇಲ್ಲಿ ಬಳಸಿಕೊಳ್ಳು ಎನ್ನುವುದು ಕ್ರಿಯಾಪದವಾಗಿದೆ. ದ ಅಬ್ಜೆಕ್ಟಿವ್ ಆಫ್ ಅಪ್ರಾಪ್ರೈಟು ಇದು ಪ್ರಾಪರ್. ಪ್ರಾಪರ್ ಅಂದರೆ ಅರ್ಥ ಯೋಗ್ಯ. ಯೋಗ್ಯ ಅನ್ನೋದು ಕ್ರಿಯಾಪದವಾಗಿದೆ. ವಿಶೇಷಣ ಆಗಿದೆ. ಮತ್ತು ಸಾಯಂಕಾಲ ಸಿಗೋಣ. ಆಗಲೂ ಕೂಡ ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದಗಳಿಂದ ವಿಶೇಷಣಗಳನ್ನ ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ಇಂಗ್ಲೀಷಲ್ಲಿ ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ಬಗ್ಗೆ ಮತ್ತೆ ತಿಳಿಯೋಣ ಮತ್ತು ಹೊಸ ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ. ಹಾಗೆ ಮಾಡಿದರೆ ನೀವು ಪೂರ್ತಿ ತಿಳ್ಕೊಂಡಾಗಿದೆ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.